ಪರ್ಯಾಯ ಕಾನೂನು ವೇದಿಕೆ ಮತ್ತೆ ಸ್ತಂಭ ಜನಾಂದೋಲನ ಕರ್ನಾಟಕದಿಂದ ನಮ್ಮ ವಕೀಲರಿಗೆ ಮತ್ತೆ ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಮತ್ತೆ PDCL ಆಕ್ಟ್ ಬಗ್ಗೆ ಅದು ಯಾವ ರೀತಿ ಜನಪರವಾಗಿ ಕಾರ್ಯಗತಗೊಳಿಸಬಹುದು, ಅದರಲ್ಲಿ ಇರ್ತಕ್ಕಂಥ ಲ್ಯಾಪ್ಸಸ್ ಏನು, ಅದರಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಗಳೇನಿದಾವೆ, ಆ ಪ್ರಾವಿಷನ್ಸ್ ಇಟ್ಕೊಂಡು ನಾವು ಶಿಕ್ಷೆಯ ಪ್ರಮಾಣವನ್ನ ಯಾವ ರೀತಿ ಹೆಚ್ಚಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ನುರಿತ ವಕೀಲರಾಗಿರ್ತಕ್ಕಂಥ ಶ್ರೀ ಶಿವಮಣಿ ತನ್ನ ಅವರಿಂದ, ಹಾಗೇನೆ ನಮ್ಮ ತುಮಕೂರಿನ ವಕೀಲರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ರಮೇಶ್ ಅವರಿಂದ, ಮತ್ತೆ ನಮ್ಮ PTCL ಬಗ್ಗೆ ರಂಗಯ್ಯನವರಿಂದ ಇವತ್ತು ನಮ್ಮ ವಕೀಲರಿಗೆ ಮತ್ತೆ ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ಓರಿಯಂಟೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದರ ಉದ್ದೇಶ ತುಮಕೂರು ಜಿಲ್ಲೆ ಇವತ್ತು ಏನು ಅಟ್ರಾಸಿಟಿ ಪ್ರೋನ್ ಏರಿಯಾ ಆಗಿದೆ. ಈ ಪ್ರೋನ್ ಏರಿಯಾದಲ್ಲಿ ಜಿಲ್ಲಾಡಳಿತಗಳು ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಕಾಷನರಿ ಮೆಜರ್ಮೆಂಟ್ ಗಳನ್ನ ತಗೊಳ್ಬೇಕಾಗುತ್ತೆ, ಮತ್ತೆ ಈ ಅಟ್ರಾಸಿಟಿ ಅಂತಕ್ಕನ್ನದನ್ನ ತಡೆಗಟ್ಟಬೇಕಾದ್ರೆ ಐಒಗಳ ಜವಾಬ್ದಾರಿ ಏನಿದೆ, SPPಗಳ ಜವಾಬ್ದಾರಿ ಏನಿದೆ, ಜುಡಿಷಿಯಲ್ ನಲ್ಲಿ ಇರ್ತಕ್ಕಂಥ ಅವಕಾಶಗಳೇನಿದಾವೆ, ಮತ್ತೆ ನಮ್ಮ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಮೇಲುಸ್ತುವಾರಿ DLVC ಕಮಿಟಿಗಳು ಯಾವ ರೀತಿಯಾಗಿ ಆಕ್ಟಿವ್ ಆಗಿ ಅನುಷ್ಠಾನದ ಬಗ್ಗೆ ಒಂದು ವಿಶ್ಲೇಷಣೆಗಳನ್ನ ರಿವ್ಯೂಗಳನ್ನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸವಿವರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ಡಾಕ್ಟರ್ ಎಸ್ ರಮೇಶ್ ಅವರು ಮತ್ತೆ ಶಿವಮಣಿ ತನ್ನವರು ಅವರ ಅನುಭವದಲ್ಲಿ ಕರ್ನಾಟಕದಲ್ಲಿ ಮತ್ತೆ ತಮಿಳುನಾಡು ಹಾಗೇನೆ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಆಗಿರ್ತಕ್ಕಂಥ ಕೇಸ್ಗಳನ್ನ ಆಧರಿಸಿ ಈ ಒಂದು ಓರಿಯಂಟೇಶನ್ ಅನ್ನ ಇವತ್ತು ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇನ್ನ ದೊಡ್ಡ ಮಟ್ಟದಲ್ಲಿ ಇದನ್ನ ಈಗಾಗಲೇ ಯಾರು ಎಲ್ಲ DYSPಗಳಿದ್ದಾರೆ, ಅದು DCREs ಅಲ್ಲಿ ಏನಿದೆ, ಹಾಗೇನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ವಿಶೇಷ ನ್ಯಾಯಾಲಯ ಏನಿದೆ, ಮತ್ತೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಇರ್ತಕ್ಕಂಥ DNBC ಮೆಂಬರ್ಸ್ ಗಳು, ಹಾಗೆ ತಾಲೂಕ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಮಾನಿಟರಿಂಗ್ ಕಮಿಟಿ ಮೆಂಬರ್ಸ್ ಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಾಗಾರ ಅಥವಾ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಸಂಸ್ಥೆಗಳಿಂದ ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಒಂದು ವ್ಯಾಪಕವಾಗಿರ್ತಕ್ಕಂಥ ಜಾಗೃತಿಯನ್ನ ಅಟ್ರಾಸಿಟಿ ಆಕ್ಟ್ ಮೇಲೆ ಮತ್ತೆ PTCL ಆಕ್ಟ್ ಮೇಲೆ ಕೊಡ್ತಕ್ಕಂಥ ಅಗತ್ಯತೆ ಇದೆ ಅಂತಕ್ಕಂಥ ಮನಗಂಡು ನಮ್ಮ ಪರ್ಯಾಯ ಕಾನೂನು ವೇದಿಕೆ ಈ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು.